ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ನಾನು ಹಬ್ಬಕ್ಕೆ ಊರಿಗೆ ಬಂದಿದ್ದ ಬ್ಲಾಗ್ನೇ ಹಾಕ್ತಾಯಿದ್ದೆ. ಇವತ್ತು ಹಬ್ಬದ ದಿನದ ಬ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತು ಈ ವರ್ಷದ ಹಬ್ಬ ಅಮ್ಮಗೆ ಕೊನೆಯ ಹಬ್ಬನೇ ಅಂತಲೇ ಹೇಳ್ಬೋದು. ಕೊನೆಯ ಹಬ್ಬ ಹಾಗೆ ಉಳಿದ್ಬಿಡ್ತು. ಇವತ್ತಿನ ದಿನ ಯಾರ್ಯಾರು ಬಂದಿದ್ರು ಹಬ್ಬಕ್ಕೆ, ಏನು ಎತ್ತ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಖುಷಿಯಾಗಿ ಹ್ಯಾಪಿಯಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಮಮ್ಮಿ ಹಬ್ಬಕ್ಕೆ ತುಂಬ ವರ್ಷಗಳಾದಮೇಲೆ ಸ್ವಲ್ಪ ಖುಷಿಯಿಂದ ಮಾಡ್ತಾಯಿದ್ರು. ಹೋದ ವರ್ಷ ಮಾಡೋಕ್ಕಾಗಿರಲಿಲ್ಲ, ಅಮ್ಮಂಗೆ ಹುಷಾರಿಲ್ಲ ಅಂತ. ಈ ವರ್ಷ ತುಂಬ ಖುಷಿಯಿಂದ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಆದಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡಿ ಒಂದಷ್ಟು ಜನ ಎಲ್ಲರೂ ಬಂದಿದ್ದರು. ಸೋಮ್ ಕೂಡ ಹಿಂದಿನ ದಿನವೇ ಬಂದರು. ಯಾವಾಗಲೂ ಸೋಮ್ ನಾನು ಎಲ್ಲರೂ ಒಟ್ಟಿಗೆ ಬಂದುಬಿಡ್ತಾಯಿದ್ವಿ. ಈ ಸರಿ ಹೇಳಿದಾಗ ನಮ್ಮ ಮಾಮನ ವರ್ಷದ ಕಾರ್ಯ ಇದ್ದಿದ್ದರಿಂದ ನಾನು ಆಶಾ ಎಲ್ಲರೂ ಬೇಗನೆ ಬಂದುಬಿಟ್ಟಿದ್ವಿ. ಆಶಾ ನಮ್ಮ ಜೊತೆ ರಂಗನಹಳ್ಳಿಯಿಂದ ಬಂದಿರಲಿಲ್ಲ. ನಾನು ಅಮ್ಮ ಮಾತ್ರ ಬಂದಿದ್ವಿ. ಆಶಾ ಬೆಳಿಗ್ಗೆನೇ ಬಂದಳು. ಇವತ್ತು ಹಬ್ಬದ ದಿನ ಬಂದಳು. ಚಾಂದಿನಿ ಹಿಂದಿನ ದಿನ ಬಂದಿದ್ಲು. ಆಶಾ ಹಬ್ಬದ ದಿನವೇ ಬೆಳಗ್ಗೆನೇ ಪಾಪು ಕರ್ಕೊಂಡು ಬಂದಿದ್ದು ಅವಳೆಲ್ಲ ಅಲ್ಲಿಂದನೇ ಪಾಪು ಕರ್ಕೊಂಡು ಬಂದಿದ್ದರಿಂದ ಅವಳು ಅಲ್ಲಿಂದನೇ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಎಲ್ಲ ಸೀರೆ ಉಟ್ಕೊಂಡೇ ಬಂದುಬಿಟ್ಟಿದ್ಲು. ಆದ್ದರಿಂದ ಮಮ್ಮಿ ಬರ್ತಿದ್ದಾಗೇ ತಂಬಿಟ್ಟು ಆರತಿ ಮಾಡೋದಕ್ಕೆ ತಂಬಿಟ್ಟು ಕಟ್ಕೊಟ್ಬಿಡವ ಅಂತ ಹೇಳಿದ್ರು. ಯಾಕಂದರೆ ಆರತಿ ತೊಗೊಂಡು ಹೋಗ್ಬೇಕಾಗಿತ್ತು. ಸರಿ ಅಂದ್ಬಿಟ್ಟು ಗಾನುಗೂ ಹಾಗೆ ರೆಡಿ ಮಾಡಿದ್ವಿ. ಅವಳು ಫ್ರಾಕ್ ಹಾಕ್ಕೊಂಡು ರೆಡಿ ಆದಳು. ಆಲ್ರೆಡಿ ಟೈಮ್ ಆಗ್ತಿತ್ತು. ಅಲ್ಲೇ ಇಲ್ಲಿ ತಮಟೆ ಬರ್ಸ್ಕೊಂಡು ಬರ್ತಾರೆ. ಅಂದರೆ ಎಲ್ಲ ಆರತಿ ಎಲ್ಲರೂ ಮನೆಯಲ್ಲೂ ರೆಡಿ ಮಾಡ್ಕೊಂಡಿದ್ರೆ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾರೆ. ಒಂದು ಕಡೆ ದೇವಸ್ಥಾನದ ಹತ್ರ ಎಲ್ಲರೂ ಸೇರಿಸ್ತಾರೆ. ಆಗಲೇ ಬಂದೇ ಬಿಟ್ಟರು. ಇನ್ನು ಗಾನು ರೆಡಿಯಾಗಿರಲಿಲ್ಲ. ಪಟ ಅಂತ ಗಾನುನ ರೆಡಿ ಮಾಡೋದಕ್ಕೆ ಹೇಳಿದೆ. ಅಷ್ಟರಲ್ಲಿ ಒಬ್ಬರು ಈ ಥರ ದೇವರು ಹೊತ್ಕೊಂಡು ಈ ಥರ ಬಂದರು. ಆಶೀರ್ವಾದ ಮಾಡಬೇಕು, ಕಾಸು ಕೊಡಿ ಅಂತ ಹೇಳ್ಕೊಂಡು ಒಂದು 10 ರೂಪಾಯಿ ಕೊಡೋಕೋದೆ. ಅವ್ರು ಇಲ್ಲಮ್ಮ ಜಾಸ್ತಿ ಕೊಡು ಅಂತ ಕೇಳಿದ್ರು. ಸರಿ ಆಯಿತು, ದೇವರು ಮೆರವಣಿಗೆ ಹೊರಡೋ ಟೈಮಲ್ಲಿ ಈ ಥರ ಬಂದಿದ್ದಾರಲ್ವ, ಸರಿ ಅಂದ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಒಂದಷ್ಟು ದುಡ್ಡು ಕೊಟ್ಟು, ಅವ್ರು ಅಕ್ಕಿ ಆ ಥರ ಎಲ್ಲ ಏನೂ ಕೇಳಲಿಲ್ಲ, ದುಡ್ಡೇ ಕೇಳಿದ್ರು. ಸರಿ ಇನ್ನೂ ಜಾಸ್ತಿ ಇದು ಮಾಡೋದು ಬೇಡ ಅಂದ್ಬಿಟ್ಟು ಅವರಿಗೆ ಕಾಸು ಕೊಟ್ಟು ಕಳಿಸ್ದೆ. ಕಳ್ಸಾದ್ಮೇಲೆ ಇವಾಗ ನೋಡಿ ಎಲ್ಲರೂ ಹೊರಡ್ತಾ ಇದ್ದಾರೆ. ನಾವಿನ್ನೂ ಆ್ಯಕ್ಚುಲಿ ರೆಡಿಯಾಗಿರಲಿಲ್ಲ. ನಮ್ಮದೆಲ್ಲ ಲೇಟ್ ಆಯಿತು. ಬೆಳಗ್ಗೆನೇ ಎದ್ದು ನಾವು ಮನೆ ಕೆಲಸ ಎಲ್ಲ ಮಾಡಬೇಕಾಗಿತ್ತಲ್ಲ, ಕಸ ಗುಡಿಸಿ ಮನೆ ಒರೆಸಿ ಪ್ರತಿಯೊಂದೂ ಎಲ್ಲನೂ ಮಾಡಬೇಕಾಗಿದ್ದರಿಂದ ನಂದು ಒಂದು ಸ್ವಲ್ಪ ಲೇಟ್ ಆಯಿತು. ನಾನು ಆ್ಯಕ್ಚುಲಿ ಇನ್ನೂ ಸ್ನಾನನೇ ಮಾಡಿರಲಿಲ್ಲ ನಾನು. ಅದಕ್ಕೆ ಇವತ್ತು ಗಾನುನೇ ಕಳಿಸ್ತಾಯಿದ್ದೀವಿ. ನಮ್ಮ ಅಮ್ಮಂಗೆ ಇದೊಂದು ಆಸೆ ಇತ್ತು. ಈ ವರ್ಷ ಗಾನುಮಗೆ ಲಕ್ಷ್ಮಿ, ನಮ್ಮನೆ ಪುಟ್ಟಲಕ್ಷ್ಮಿ ಅಲ್ವಾ ಇವಳಿಗೆ ಪುಟ್ಟ ಆರತಿನ ಕೊಟ್ಟು ಕಳಿಸ್ಬೇಕು ಅಂದ್ಬಿಟ್ಟು ಪುಟ್ಟದಾಗಿ ಆರತಿ ಮಾಡಿ ತಂಬಿಟ್ಟು ಆರತಿ ಮಾಡಿಬಿಟ್ಟು ಇವಾಗ ಅವಳು ಕೈನಲ್ಲಿ ಕೊಟ್ಟು ಕಳಿಸ್ತಾ ಇರೋದು. ನಾವು ಹಿಂದೆಯಿಂದ ಹೋಗ್ತೀವಿ. ಫಸ್ಟ್ ಇಲ್ಲಿ ಪಕ್ಕದ ಮನೆಯವ್ರ ಜೊತೆ ಅವಳನ್ನು ಕಳಿಸ್ತಾ ಇದ್ದೀವಿ. ಯಾಕಂದ್ರೆ ಲೇಟ್ ಆಗಿಬಿಟ್ಟಿದ್ರಿಂದ ಇನ್ನು ಆಶಾನೂ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಆಮೇಲೆ ಚಾಂದಿನಿನೂ ಕೂಡ ಪಾಪ ಅವಳು ಬೆಳಗಿನ ಜಾವ ಮಲ್ಕೊಂಡಿದ್ದು, ಅಂದರೆ ವರ್ಕ್ ಮಾಡಿಬಿಟ್ಟು ಅವಳು ಮಲಗಿದಾಗ 5 ಗಂಟೆ. ಸೊ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಅವಳು. ಇನ್ನು ಬೆಳಗ್ಗೆ ಎದ್ದಿದ್ದವಳು 10 ಗಂಟೆ 10:30 ಆಗಿತ್ತು. ಅವಳು ಸ್ನಾನ ಮಾಡಿಕೊಂಡು ಎಲ್ಲ ಹೊರಡಬೇಕಾಗಿತ್ತಲ್ಲ, ಆದ್ದರಿಂದ ಲೇಟ್ ಆಯಿತು. ಸೊ ಇವಾಗ ಆ ಗಾರುನಮ್ಮನ ಕಳಿಸ್ಬಿಟ್ಟು ಇವಾಗ ನಾವು ಹಿಂದೆಯಿಂದ ರೆಡಿಯಾಗಿ ಹೊರಡ್ತಿದ್ದೀವಿ. ಹೌದು ಫ್ರೆಂಡ್ಸ್, ರೆಡಿಯಾಗಿದ್ದಾಯಿತು. ನಾವು ಲೇಟ್ ಆಗೋದು ಆ್ಯಕ್ಚುಲಿ. ಎಲ್ಲರೂ ಒಬ್ರು ತಪ್ಪೊಬ್ರು ಬರೋಕ್ಕೆ ಶುರು ಆಗಿಬಿಟ್ರು. ಅದರಿಂದ ಲೇಟ್ ಆಯಿತು. ನಾನು ಸಿಪ್ಪದಾಗಿ ಸೀರೆ ಮಾಡಿದ್ದೀನಿ. ಖುಷಿಯಾಗಿ ಡ್ರೆಸ್ ಹಾಕಿದ್ದೀನಿ. ಮನೆ ಜುಡಿಯೋನ ತಗೊಂಡಿದ್ದಲ್ಲ, ಆ ಡ್ರೆಸ್ ಮಾಡಿದ್ವಿ. ಪಾಪ ಯಾಕೋ ಅಳ್ತಾವಳೆ, ಗೊತ್ತಿಲ್ಲ, ಸ್ನಾನ ಮಾಡಿಸ್ತಾ ಇದ್ದೀನಿ, ಅಳ್ತಾನೆ ಅವಳೆ ಕಂಟಿನ್ಯೂಸ್ ಆಗಿ. ಎಲ್ಲರೂ ರೆಡಿ ಆಯಿತು. ಸೋಮ್ ರೆಡಿ ಆಗಿ ಕೂತ್ಕೊಂಡವ್ರೆ. ಆಶಾ ಸೀರೆ ಉಟ್ಕೊಂಡಿದ್ದು. ಆಶಾ ಆಲ್ರೆಡಿ ಒಂದ್ಸರಿ ನೀಟಾಗಿ ಪಾಪು ಎತ್ಕೊಂಡು ತಿನ್ನಿಸಿ ಮಾಡಿ ಅದು ಲೇಟ್ ಆಯಿತು. ಅವಳು ಇವಾಗ ಬೆಳಗ್ಗೆ ಬಂದಿದ್ದು. ಆಶಾ ಬರ್ತಾನೆ ರಂಗನಹಳ್ಳಿಯಿಂದನೇ ಉಟ್ಕೊಂಡು ಬಂದಿದ್ದು. ಯಾಕೆ ಇನ್ನೊಂದ್ಸರಿ ನೀಟಾಗಿ ಉಟ್ಕೊತಿದ್ದಾಳೆ. ಚಾಂದಿನಿ ಇವಾಗಿದ್ಲು, ಯಾಕೆಂತಂದರೆ ಲೇಟಾಗಿದ್ಲು. ಅವಳು ಮಲಗಿದ್ದೆ ಬೆಳಗ್ಗೆ 5 ಗಂಟೆ. ಅದಕ್ಕೋಸ್ಕರ ದೊಡ್ಡಮ್ಮ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಮಾತಾಡ್ತಾ ಕೂತ್ಕೊಂಡಿದ್ರು. ಇವಾಗ ಅವರೆಲ್ಲ ಯಾರು ದೇವಸ್ಥಾನಕ್ಕೆ ಬರಲ್ಲ, ನಾವು ಮಾತ್ರ ಹೋಗೋದ ಅಂತ ಇದ್ವಿ. ಓಕೆ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ. ನಮ್ಮದು ಸೀರೆ ನಾನು ಅಷ್ಟೇ ಒಂದೇ ಥರ ಇಲ್ಲ. ನಾನು ಅವಳು ನೋಡ್ಬಿಟ್ಟು ಒಂದೇ ಥರ ಉಟ್ಕೊಳ್ಳೋಣ ಅಂತ. ಇನ್ನೇನು ಗಾನು ಆರತಿ ತೊಗೊಂಡು ಹೋಗಿದ್ದಾಳಲ್ವ, ಸೊ ಅದಕ್ಕೋಸ್ಕರ
ಸರಿ ಇದಾಗಲಿ. ಹೋದ ವರ್ಷ ಎಷ್ಟು ಬೇಗ ಪಟಪಟ ಅಂತಾಗಿತ್ತು. ಈ ವರ್ಷ ಇದೆ ಮನೆಯಲ್ಲಿ ಜಾಸ್ತಿ ಜನ ಇದ್ದಷ್ಟು ಕೆಲಸ ಆಗಲ್ಲ. ಯಾಕಂದ್ರೆ ಎಲ್ರಿಗೂ ತಿಂಡಿ, ನಾನು ಮನೆ ಕಸ ಮುಗಿಸ್ಕೊಂಡೆ ಈಗೆಲ್ಲ ಅವ್ರಿಗೆ ಇವ್ರು ಬಂದವ್ರಿಗೆಲ್ಲ ತಿಂಡಿ 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 ಅಂತ ಅಂದ್ಕೊಂಡು ಆಗಲೇ ಇಲ್ಲ. ಪಾಪ ಮಮ್ಮಿ ಇನ್ನೂ ಮಾಡ್ತಾನೆ ಅವ್ರಿಗೆ ತಿಂಡಿ. ಭುವನ್ ಬಂದ ಆಮೇಲೆ ಹಂಗೆ ಹಿಂಗೆ ಅಂತ ಮಾಡಿದೆ. ಈ ಫ್ರೆಂಡ್ಸ್ ಶೀತ ಬಿಟ್ಟೈತೆ, ಸುರಿತೈತೆ ಫುಲ್ಲು ಶೀತ. ಇಲ್ಲಪ್ಪ ಸರಿ ಬರೀ ದೇವಸ್ಥಾನಕ್ಕೆ ಹೋಗೋಣ. ಅದ್ರಲ್ಲಿ ರೆಡಿಯಾಗಿ ನೋಡೋಣ ಏನಾಗುತ್ತೆ ಅಂತ. ಇನ್ನು ನಾನು ಸೀರೆ ಉಟ್ಕೊಂಡಿದ್ದು ನಮ್ಮಮ್ಮ ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ಸರಿ ಮಾಡ್ತಾರೆ. ಯಾವಾಗಲೂ ಹಂಗೇ ಅಮ್ಮ. ನಾನು ಆ್ಯಕ್ಚುಲಿ ನಂಗೆ ಸೀರೆ ಪರ್ಫೆಕ್ಟಾಗಿ ಉಡೋಕ್ಕೆ ಬರಲ್ಲ. ಒಂದು ನಮ್ಮಮ್ಮ ಉಡಿಸ್ಬೇಕು ನೀಟಾಗಿ, ಇಲ್ಲ ನಮ್ಮ ಅಕ್ಕ ಉಡಿಸ್ಬೇಕು, ಆವಾಗಲೇ ನಂಗೆ ಚೆಂದ ಅನ್ಸೋದು. ನಾನು ವರ್ಷ ಒಳ್ಳೆ ಯೂನಿಫಾರ್ಮ್ ಹಾಕೊಂಡಂಗೆ ಹಾಕೊಂಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ ನಿಂತ್ಕ ಈ ಕಡೆ ನೋಡಿ ಮಮ್ಮಿ. ಬ್ಲೌಸು ಒಂದೇ ಸ್ಯಾರಿ. ಇನ್ನು ನಾನು ಈ ಸರಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಜಾಸ್ತಿ ಏನು ಐಟಮ್ಸ್ಗಳನ್ನ ತಂದಿರಲಿಲ್ಲ, ಸಿಂಪಲಾಗೆ ತಂದಿದ್ದೆ. ಮೇಯ್ನ್ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ಬಿಸಿಲು ಟೈಮಲ್ಲಿ ಹೋಗೋಣ ಒಂದು ಸನ್ಸ್ಕ್ರೀನ್ ಲೋಷನ್ ತಂದಿದ್ದೆ ಮಾಮಾರ್ತಿಂದು. ಒಂದು ಲೈಟಾಗಿ ಫೌಂಡೇಶನ್ ಅಪ್ಲೈ ಮಾಡಿದೆ, ಒಂದು ಲಿಪ್ ಬಾಮ್ ಮತ್ತು ಕಾಜಲ್, ಒಂದು ಐಲೈನರ್. ಇನ್ನೊಂದು ವ್ಯಾಕ್ಸ್ ಮಾಡ್ಕೊಳಕ್ಕಾಗಲಿಲ್ಲ ಈ ಸರಿ ನನಗೆ ಅಂದ್ಬಿಟ್ಟು ಒಂದು ವೀಟ್ ಕ್ರೀಮ್ ವ್ಯಾಕ್ಸಿನ್ ತಗೊಂಡ್ಬಂದಿದ್ದೆ ಅಷ್ಟೇ. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಕಾರಲ್ಲೇ ಇದೆ ಅಲ್ಲ, ಮುಂದ್ಗಡೆ ಇದೆ. ಖುಷಿ ಗಣಪನ ತೋರ್ಸ. ಖುಷಿ ಖುಷಿ ಇಲ್ಲಿ ಬಾಯ್ ಮಾಡು. ಖುಷಿ ಬಾಯ್. ಖುಷಿ ಮಾ ಬಾಯ್. ಬಾಯ್ ಬಾಯ್ ಮಾಡಿ. ಬಾಯ್ ಕಿಸ್ಕೊಬಿಡು ಮಾಮಗೆ. ಅಮ್ಮ ಇಲ್ಲ, ಹೋಯ್ತು ಅಮ್ಮ. ಅಮ್ಮ ಊರಿಗೆ ಹೋಯ್ತು. ಹೋಯ್ತಮ್ಮ. ಆಯ್ತಾ ಮಮ್ಮಿ ಬರ್ತೀನಿ. ಹಂಗೆ ಮಚ್ಚಿಡ್ಕೊ ಬಂದ್ಬಿಡು ಮಮ್ಮಿ. ನಾನು ಆಶಾ ಇಬ್ಬರು ಒಂದೇ ಥರ ಸೀರೆ ಉಟ್ಕೊಂಡಿದ್ವಿ. ನಾನು 2 ಸೀರೆ ತಂದಿದ್ದೆ, ಅದರಲ್ಲಿ ಆಶಾ ಒಂದು ಸೀರೆ ಉಟ್ಕೊಂಡಿದ್ದು ಬಂದಿದ್ಲಲ್ಲ, ಅದಕ್ಕೆ ನಾನು ಇವತ್ತು ಅವಳ ಥರನೇ ಅದೇ ಕಲರ್ ಸೀರೆ ಉಡೋಣ ಚೆನ್ನಾಗಿರುತ್ತೆ ಅಂತ, ಅವಳ ಯೂನಿಫಾರ್ಮ್ ಥರ ಕಾಣಿಸ್ತಿದೆ ಅಂತ ಹಂಗೆ ನಾವು ಆಡ್ಕೊಂಡು ಬಂದ್ವಿ. ದೇವಸ್ಥಾನದ ಹತ್ರ ಬಂದ್ವಿ. ಬರ್ತಿದ್ದಾಗೆ ಈ ಸರಿ ತುಂಬ ಚೆನ್ನಾಗಿ ದೇವಸ್ಥಾನ ಅಂದರೆ ಚೌಡಮ್ಮ ದೇವಿ ಜಾತ್ರೆ ನಡೀತು ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು. ಪೂಜೆ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಅನ್ನಿಸ್ತಿತ್ತು. ಮಗಳು ಫುಲ್ ಸುಸ್ತು, ಆರತಿ ಎತ್ಕೊಬರಷ್ಟಾಗಿ ಬೇವತ್ತು ನೀರಾಗ್ಬಿಟ್ಟಿದೆ. ಭಾರ ಅನ್ನಿಸ್ತಿತ್ತಾ? ಭಾರ ಏನಾಗಿಲ್ಲ, ಬಿಸಿಲಿಗೆ ಸುಸ್ತಾಯ್ತಾ? ಬಿಸಿಲಿಗೆಲ್ಲ ಅದಕ್ಕೆ ಚಾಂದಿ ಬರ್ತಾವಳೆ. ಚಾಂದಿ ಅಕ್ಕ ನೀನು ಹಿಡ್ಕೊಬಿಡು ಹಂಗೆ. ನಾನು ಹರಕೆ ಕಟ್ಕೊಂಡಿದ್ದೆ. ಈಗ 2 ವರ್ಷದಲ್ಲಿ ಅಂದರೆ ನನಗೆ ಹೆಣ್ಮಗು ಆದರೆ ಮಡ್ಲಕ್ಕಿ ಕೊಡ್ತೀನಮ್ಮ ಸೀರೆ ಕೊಟ್ಟು ಅಂತ ಹೇಳಿ. ಹೋದ ವರ್ಷ ತಂದಿದ್ದೆ, ಅಂದರೆ ಬಂದಿದ್ದೆ ಕೊಡೋಕ್ಕೆ ಅಂತ. ಆದರೆ ಅಮ್ಮಂಗೆ ಹುಷಾರಿಲ್ದಲೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಲ್ಲ, ಅದಕ್ಕೆ ಈ ವರ್ಷ ಕೊಡ್ತೀನಿ, ಕೊಟ್ಟರಾಗುತ್ತೆ ಅಂತ ಅಮ್ಮ ಇದು ಮಾಡ್ಕೊ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಈ ವರ್ಷ ಕೊಡೋಣ ಅಂತ ಎಲ್ಲ ರೆಡಿಯಾಗಿ ಸೀರೆ ಎಲ್ಲ ತೊಗೊಂಡು ಬಂದಿದ್ದು. ಆದರೆ ಅಮ್ಮ ಬರೋಕ್ಕಾಗಲಿಲ್ಲ ಈ ವರ್ಷ. ಯಾಕೆಂತಂದರೆ ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದಿದ್ರಲ್ವ, ಇನ್ನು ದೊಡ್ಡಮ್ಮನೂ ಕೂಡ ಬಂದರು. ದೊಡ್ಡಮ್ಮಗೂ ದೇವಸ್ಥಾನದ ಹತ್ರ ಬನ್ನಿ ಅಂತಂದರೆ ಇಲ್ಲ ಹೋಗ್ಬಿಟ್ಪ ಮಗ ಅಂತ ಹೇಳಿದ್ರು. ಏನಮ್ಮ ಇಲ್ಲ ಹೋಗ್ಬಿಟ್ಪ, ಇನ್ನೇನು ಕೆಲಸ ಇದೆ, ಇನ್ನೂ ತುಂಬ ಕೆಲಸ ಇದೆ, ನೀವು ಬರೋಷ್ಟಕ್ಕೆ ಎಷ್ಟೋ ಕೆಲಸ ಮುಗಿಸಿರ್ತೀವಿ, ಇನ್ನು ದೊಡ್ಡಮ್ಮನೂ ಬಂದಿದೆಯಲ್ಲ ಅಂತ ಹೇಳಿದ್ರು. ಅದಕ್ಕೆ ಚಾಂದಿ ನಾನು ನಮ್ಮ ಅತ್ತೆನೂ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಅತ್ತೆ ಭುವನ್
ಆಮೇಲೆ ಆಶಾ ನಾವೆಲ್ಲ, ಮತ್ತು ಆಶಾ ಪಾಪು ಕರ್ಕೊಂಬರಲಿಲ್ಲ, ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ ಪಾಪುನ. ಯಾಕಂದರೆ ಇಲ್ಲಿ ಕರ್ಕೊಂಬಂದರೆ ಬಿಸಿಲಲ್ಲಿ ಆಗೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಬಂದ್ವಿ, ಮಲಗಿಸ್ಬಿಟ್ಟು ಬಂದುಬಿಟ್ಟಿದ್ವಿ. ಇನ್ನು ಇಲ್ಲಿ ದೇವಸ್ಥಾನದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿಸಿದ್ರು. ನಾನು ಅದೇ ಅಂತ ಇದ್ದೆ ಅಮ್ಮಂಗೆ, ಅಯ್ಯೋ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು ಗೊತ್ತಾ ಮಮ್ಮಿ ಅಂತ ಹೇಳ್ತಾನೆ ಇದ್ದೆ ನಾನು. ತೋರಿಸ್ತೀನಿ ಚೌಡಮ್ಮ ದೇವಿ ಅಂತ ಹೇಳ್ಬಿಟ್ಟು. ಇನ್ನು ಈ ಕರಿಯಮ್ಮ ದೇವಿ ಇಲ್ಲೂ ಅಷ್ಟೇ ಪೂಜೆ ಮಾಡಿಸ್ತೀವಿ. ಹೂವಿನಾರ ತಂದಿದ್ದೆ, ದೊಡ್ಡ ದೊಡ್ಡದು ಹೂವಿನಾರ ಕೊಟ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನು ಇಲ್ಲಿ ಒಳಗಡೆ ಇನ್ನೂ ಪೂಜೆ ನಡೀತಾಯಿತ್ತು. ಈ ಸರಿ ಒಂದು ಸ್ವಲ್ಪ ಲೇಟ್ ಆಯಿತು ಪೂಜೆ ಎಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಲೇಟ್ ಆಯಿತು. ಯಾವಾಗಲೂ ಇಷ್ಟು ಲೇಟ್ ಆಗ್ತಾ ಇರಲಿಲ್ಲ, ಈ ಸರಿ ತುಂಬಾ ಲೇಟ್ ಆಯಿತು. ನಾವು ಮುಂದೆನೇ ನಿಂತಿದ್ವಿ, ಯಾಕಂದರೆ ಮಡ್ಲಕ್ಕಿ ಕೊಟ್ಟವಲ್ಲ, ಆದ್ದರಿಂದ ಮುಂದೆನೇ ನಿಂತ್ಕೊಂಡಿದ್ವಿ ದೇವ್ರ ದರ್ಶನ ಮಾಡ್ತಾ. ಖುಷಿ ಅಂತ ಅನ್ನಿಸ್ತು, ಎಲ್ರಿಗೂ ಖುಷಿ ಆಯಿತು. ಅಂದರೆ ಚಾಂದಿನಿಗೂ ಅಷ್ಟೇ, ಇವಾಗ ಚಾಂದಿನಿಗೂ ಮದುವೆ ಸೆಟ್ ಆಗಿರೋದ್ರಿಂದ ಅವಳು ಅಷ್ಟೇ ಸ್ವಲ್ಪ, ಇವಾಗ ಇನ್ನೊಂದು ಸ್ವಲ್ಪ ದಿನಗಳೇ ಇದೆ ಮದುವೆ, ಒಂದು ಸ್ವಲ್ಪ ಅವಳಿಗೂ ಒಂಥರ ಖುಷಿ. ಅವಳು ಹೇಳ್ತಾ ಇದ್ಲು, ಇನ್ವಿಟೇಷನ್ ಕಾರ್ಡ್ ಎಲ್ಲ ತಂದಿದ್ದಿದ್ರೆ ನಾವು ಪೂಜೆ ಮಾಡಿಸ್ಬೋದಾಗಿತ್ತು ಅಂತ ಹೇಳ್ತಿದ್ಲು. ಇನ್ನು ಆಶಾನೂ ಕೂಡ ಅಷ್ಟೇ, ಎಲ್ಲರೂ ಖುಷಿಯಿಂದ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಚಾಂದಿ ಸೀರೆ ಉಟ್ಕೊತೀನಿ ಅಂತ ಅಂದ್ಕೊಂಡು ಆಮೇಲೆ ಲೇಟ್ ಆಗಿದ್ದಕ್ಕೆ ಇರೋ ಡ್ರೆಸ್ನೇ ಹಾಕ್ಕೊಂಡು ಬಂದು ಹೊಸ ಬಂದ್ವಿ. ಸಿಕ್ಕಾಡು ಬಿಸ್ಲು, ಇವತ್ತು ಪೂಜೆ ಲೇಟ್ ಆಯಿತು. ಜೊತೆ ನನ್ನ ಮಗಳಂತೂ, ಅತ್ತಮ್ಮ ನನಗೆ ಆಗ್ತಾ ಇಲ್ಲ ಅತ್ತಮ್ಮ, ಡ್ರೆಸ್ ಎಲ್ಲ ಇಲ್ಲೇ ಬಿಚ್ಚಾಕ್ಬಿಡ್ತೀವಿ ಅಂತಮ್ಮ ಅಂತಾಳೆ. ಹೆಂಗಿತ್ತು ಮಗಳೇ? ನೆಕ್ಸ್ಟ್ ಟೈಮ್ ಹತ್ರ ಹಾಕ್ಬಿಡೆ. ಗ್ಯಾಸು ಸ್ಮೆಲ್ ಬರ್ತಿದೆ. ಗ್ಯಾಸು ಇವಾಗ ನಾನೇ ಮಾಡಿದ್ದು. ಇವಾಗ ಯಾರು ಬಂದು ಓಕೆ. ಇವಾಗ ಇಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ. ಹಾಯ್ ಅಕ್ಕ, ಹೇಳ್ಬೇಕು ಒಂಚೂರು ಜೋರಾಗಿ. ನೀನ್ ನಾನು ವಾಯ್ಸ್ ಓವರ್ ಕೊಡ್ತೀನಿ ತಡಿ ಅಕ್ಕ. ನೀನ್ ಏನು ನಾನು ಆಯ್ ಅಂತ. ಅಯ್ಯೋ ಕತೆ. ಹಾಯ್ ಫ್ರೆಂಡ್ಸ್, ಏನಕ್ಕೆ ಹೆಂಗಾಗಿದೆ ಹೇಳಿ? ನೀನು ಭಜನೆ ಮಾಡಿ 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 ಹೌದಾ? ಏನ್ ತಿಂದಿದ್ರು ಪ್ರಭಾವ? ಮಟನ ಚಿಕನ್ ಬೋಟಿ? ಓಕೆ, ತರಕಾರಿ ಅವರಕ್ಕೆ 10 kg ತಂದಿದ್ವಿ. ಕಾಳಿಲ್ಲ ಅಲ್ಲ ಜಾಸ್ತಿ? ಬರೀ ಒಳಗೆಲ್ಲ ತರಕಾರಿಗಳ ಬಿಡ್ಸೋದು. ಹೌದಾ? ನೀವು ಹೋದ ಕೂತಿರೋರು ಕಾಳು ಬಿಡ್ಸಿದೀವಿ. ಇಷ್ಟ ಕಾಳು ಅಲ್ಲಿ ಸಾರ್ಗ ಹಾಕಿದ್ಲೇನೋ ಕಾಳ ಯಾಕ್ಲ ಚಿನಿ ಇದಕ್ಕೊಂತಾರ ಸೊಳ್ಳೆ ಇಷ್ಟೊತ್ತಲ್ಲಿ ಬರ್ತಾವಂತೆ. ಅಯ್ಯೋ ನನ್ನ ಮಗನೇ. ಚಿಕನ್ ಗ್ರೇವಿ ನಡೀತಾ ಇದೆ. ಏನ್ ಗ್ರೇವಿ ಇದು? ಪುದೀನ ಗ್ರೇವಿನ? ಪೆಪ್ಪರ್ ಕಾಣ್ತಿಲ್ಲ. ಉದುರಿಸಿದ್ರು ಅದು ಡ್ಯಾನ್ಸು. ಚೆನ್ನಾಗಿದೆ. ಇದನ್ನ ಬಿಸಿ ಬಿಸಿ ಅನ್ನ ಜೊತೆ ಮೆತ್ಕೊಂತಿದ್ರೆ ಚೆನ್ನಾಗಿದೆ. ಮೆತ್ಕೊಂಡು ಇಲ್ಲ, ಅವರೆಕಾಯಿ ಸುಲಿಯೋದ್ರಲ್ಲಿ ಆಗೋಗ್ತಾ ಇದೆ. ನಮ್ಮ ಅರಿಯತ್ತೆ, ನಮ್ಮ ದೊಡ್ಡಮ್ಮ ಕಳ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಈ ಕಡೆ ಬಂದು ಕಬಾಬಿಗೆ ಇಲ್ಲಿ ಕಲಿಸ್ತಾ ಇದ್ದಾರೆ. ಇವಾಗ ಮಧ್ಯಾಹ್ನ ಊಟಕ್ಕೆ ಬಂದು ಇದೆಂಥದ್ದು ಅವರೆಕಾಳು ಬೀನ್ಸು ಹಾಕಿ ಸಾರು ಮಾಡಿರೋದು ಸೋಂಗೆ ಅಂತ. ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಇದು. ಚಾಂದಿನಿ ಕರಿಯೋ, ಚೆನ್ನಾಗಿ ಕಲಿಸ್ತಾಳೆ. ಅಜ್ಜಿ ಮೊಮ್ಮಗ ದೇವಸ್ಥಾನಕ್ಕೆ ಬರೋಕ್ಕಾಗಲೇ ಇಲ್ಲ, ಇಲ್ಲಿ ಎಲ್ಲರೂ ಬಂದಿದ್ದರಿಂದ ಬ್ಯುಸಿ ಆಗಿಬಿಟ್ರು. ಇನ್ನು ಇಲ್ಲಿ ಅಪ್ಪ ಮಗಳು ಇಬ್ರು ಊಟ ಮಾಡ್ತವ್ರೆ ಕುತ್ಕೊಂಡು. ಅಲ್ಲಿ ಇಲ್ಲಿ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಇವಾಗ ಹಿಂದೆ ಹೋಗ್ತವ್ರೆ. ಖುಷಿ ಮಗ ಹೋಗಿ ಊಟ ಮಾಡಿಸ್ಬೇಕು. ನಾನು ಇವಾಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ಕೈಕಾಲೆಲ್ಲ ತೊಳ್ಕೊಂಡು ಬಂದ ತಕ್ಷಣ, ದೇವಸ್ಥಾನದಿಂದ ಬಂದಿದ ತಕ್ಷಣನೇ ಕೈಕಾಲು ತೊಳ್ಕೊಬಾರ್ದಲ್ಲ, ಅದರಿಂದ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಅಡ್ಡಾಡಿ ಒಂದಷ್ಟು ಫೋಟೋಸು ಅದು ಇದು ಅಂತೆಲ್ಲ ತಕ್ಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡಿ ಊಟದ ಕಡೆಗೆ ಹೋಗ್ತಾಯಿದ್ವಿ. ಸೊಂಬು ಊಟ ಹಾಕ್ಕೊಟ್ಟಿದ್ದೀನಿ, ಖುಷಿ ಊಟ ಮಾಡಿಸ್ಬೇಕು ಅಷ್ಟು. ಆಮೇಲೆ ಏನಿದೆ ನೆಕ್ಸ್ಟು ನಮ್ಮದು ಇನ್ನು ಅಡುಗೆಗಳು ನಡೀತಾ ಇದೆ. ಇವಾಗ ಒಂದು ಸ್ವಲ್ಪ ಸೈಡ್ಸಿಗೆ ಅಂತ ಏನೋ ಪೆಪ್ಪರ್ ಡ್ರೈ ಅಂತ ಏನೋ ಮಾಡ್ತಾಯಿದ್ದಾರೆ. ಆಮೇಲೆ ಮಟನ್ನು ಕಳ್ಬೊಟ್ಟಿ ಅದೆಲ್ಲ ಏನೇನೋ ಮಾಡ್ತಾರೆ. ನಾನಂತೂ ಅಡುಗೆಗೆ ಈ ವಿಚಾರಕ್ಕೆ ಸರಿ ಹೋಗಲ್ಲ. ನಮ್ಮ ಅಕ್ಕ ಇದ್ದಾಳೆ, ಯಾಕೆ
ನನಗೆ ಮಾಡಿಬಿಟ್ರೆ ಅದನ್ನು ತಿನ್ನೋದಕ್ಕಾಗಲ್ಲ. ನನಗೇನು ಗೊತ್ತಾ, ನಾವು ಮಾಡ್ಕೊಂಡು ತಿಂತಾ ಇರ್ತೀನಿ. ನನಗೆ ಯಾರು ಬೇರೆ ಮಾಡಿಕೊಟ್ರೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ಅದಕ್ಕೆ ಈ ಸರಿ ನಾನು ಆ ಡಿಪಾರ್ಟ್ಮೆಂಟಿಗೆ ಹೋಗೋದೇ ಇಲ್ಲ. ಸ್ವಲ್ಪ ಫ್ರೀಯಾಗಿರೋಣ. ಯಾಕಂದರೆ ನಿನ್ನೆ ಎಲ್ಲ ನಾನು ಫುಲ್ಲು ಇಲ್ಲೆಲ್ಲ ಪೂಜೆ ಅದು ಇದು ಅಂತೆಲ್ಲ ಕೆಲಸ ಮಾಡಿದ್ದಲ್ವ, ಆದ್ದರಿಂದ ಇವಾಗ ಇವ್ರ ಕಡೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಹಾ ಮಾಡಿದ್ಮೇಲೆ ಬಂದು ಅಳ್ಳಾರ್ ಸಿಕ್ಕಿದೆ ಬೇಕಾ, ಇವಳೇ ಬೇಕಾ ಹೇಳು ನೋಡ. ಸೊಪ್ಪುಗಳು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಯಾವ್ಯಾವ ದಂಟಿನ ಸೊಪ್ಪು, ಕೀರೆ ಸೊಪ್ಪು, ಸಬಸ್ಗೆ ಸೊಪ್ಪು, ಅಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು. ರೆಡ್ ಕಲರ್ ಮಾಡ್ತಿಲ್ಲ, ಯಾವ್ದು ರೆಡ್ ಕಲರ್ ಚಿಕನ್ ಈಸಿನಾ ಮಾಡ್ಕೊಡು. ಇದು ತೆಗಿಬೇಕು ಆ ಕಡೆಯಿಂದ ಬಾ ಅಕ್ಕ, ಆ ಕಡೆ ನೋಡ್ಸ್ಕೊ ಬಾ. ಬಾರೆ ಅಕ್ಕ, ನೀನ್ ಕುತ್ಕೊಂಡ್ರೆ ಸೈಕಲ್ ಒಂದ್ ಲೆಫ್ಟ್ ಎಲ್ಲ ಮುಂದಕ್ಕೆ ಹೋದ್ರೆ ನಮ್ಮ ಅಕ್ಕ ಹಿಂದಕ್ಕೆ ಬರ್ತಾವಳೆ. ರೋಡ್ ಮೇಲೆ ಹೋದ್ರೆ ಹೋಗುತ್ತೆ, ಇದು ಅಪ್ಪ ಐತಿ ಹೋಗಲ್ಲ. ಸರಿ ರೋಡಲ್ಲಿ ಓಡಿಸು ನೋಡೋಣ ಅಕ್ಕ. ರೋಡಲ್ಲಿ ಹೋಗುತ್ತೆ ಇವಳು ಹೋಗಲ್ಲ, ಅದು ಹೋಗುತ್ತೆ, ಇವಳೇ ಹೋಗಲ್ಲ ನೋಡಲ್ಲ. ನಾನು ಸೈಕಲ್ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ನಿಂಗೆ ಸೈಕಲ್ ಓಡ್ಸಕ್ ಬರಲ್ವಾ? ವೇಸ್ಟ್ ನಮ್ ಕಾರು ಹುಷಾರಮ್ಮ. ಮಗಳು ನನ್ನ ಸೈಕಲ್ ಏನಾಯ್ತಾಯ್ತೋ ಅಂತ ಯೋಚನೆ ಮಾಡ್ತಾವಳೆ. ಇವ್ರೇನೇನೋ ಮಾಡಕ್ ಹೋಗಿ ಅಂತ. ಅಯ್ಯೋ ಮಕ್ಕಳ ಸೈನ್ಯ ಆಗ್ಬಿಡಿದೆ ಇವತ್ತು ಹಬ್ಬದ. ಆ ಕಡೆಯಿಂದ ಬಾ ಡೌನ್ ಅಲ್ಲಿ ಲೇ. ಇವಳು ಉಲ್ಟಾ ಕೇಸ್ ಅಪ್ಪಗತ್ತವಳೆ. ಆ ಕಡೆಯಿಂದ ಡೌನ್ ಇಳಿ. ಇಲ್ಲಿ ಚಿನಿ ಇಲ್ಲಿ ಚಿನಿ, ಆಂಟಿ ಸೈಕಲ್ ಹೆಂಗ್ ಓಡಿಸೋದು ಹೇಳ್ಕೊಡಪ್ಪ. ಬಾಲ ಇಲ್ಲಿ, ಆಂಟಿ ಸೈಕಲ್ ಹೆಂಗಂತ ಓಡಿಸೋದು ಹೇಳ್ಕೊಡಲ್ಲ. ಏ ಗುಂಡಾ ಲೋ ಲೇ, ಹಾಯ್ ಮಾಡು ಎಲ್ರಿಗೂ. ಹಾಯ್ ಮಾಡು ಹಾಯ್. ನಮ್ಮವಳು ಅದೊಂದು ಸ್ಟ್ಯಾಂಡರ್ಡ್ ಅದು. ಚೆನ್ನಾಗಿದ್ದೀನಿ. ಸ್ಟ್ಯಾಂಡರ್ಡ್ ಇದು, ಅದೊಂದು ಅಲ್ಲಿ ಕುತ್ಕೊಳ್ಳೋದು, ಆಟ ಆಡೋದು. ಇವಾಗ ನೋಡು, ಹೋಗು ರೋಡಲ್ಲಿ. ಲೇ ಅಕ್ಕ, ಅಮ್ಮ ಇಷ್ಟಾಗ್ಲ ಏನು ಒಂದು 10 ಅಡಿ ಜಾಗಕ್ಕೆ ನಿನಗೆ ಹಿಂಗೆ ಅಂದ್ರೆ ಇನ್ ರೋಡಲ್ಲಿ ಬಿಟ್ರೆ ಏನ್ ಕತೆ? ಕತೆ ನೀರಾಗ ದರ ಎಳ್ಕೊಂಡು ಹೋದ್ರೆ ಇನ್ನೇನಲ್ಲಿ. ಸಿಹಿ ಬಂದಿದ್ದಾಳೆ, ಸಿಹಿ ಆಟ ಆಡ್ತಾವಳೆ ನೋಡಿ. ಸಿಹಿ ಇಟ್ಕೊಂಡು ನನ್ನ ಮಗಳು ಸಿಹಿ ಇಟ್ಕೊಂಡು ಆಟ ಆಡ್ತಾವಳೆ. ಸಿಹಿ ಎಲ್ಲ ಹೋಗ್ತಿದ್ಯಾ? ಬಾಯ್ಲಿ ಸಿಹಿ ಇರೋ ಹಿಡ್ಕೋ, ಖುಷಿ ಹಿಡ್ಕಾ, ಬಿಡಬಾರ್ದು ಅಮ್ಮು. ಖುಷಿನ ಕರ್ಕೊಂಡೋಗ್ತದೆ. ಅವ್ನು ನೋಡಿ ಚೆನ್ನಾಗಿ ಇಟ್ಕೊತಾನೆ. ಇಬ್ರಿಗೆ ಏನು 20 ದಿನ ಡಿಫ್ರೆನ್ಸ್ ಅಷ್ಟೇ. ಇಲ್ಲಡಿಲಿ ನನ್ನ ಮಗಳೇ ಐಟವಳೆ. ಇವಳು ಐಟ್ ಇರಕ್ಕೆ ಸಣ್ಣ ಕಾಣಿಸ್ತವಳ ಹಂಗಾದ್ರೆ. ಇಲ್ಲಡಿಲಿ ಇಬ್ರು ಒಂದೇ, ಏನ್ 15 ದಿನಾನೇ ಏನೋ ಡಿಫ್ರೆನ್ಸ್ ಅಷ್ಟೇನೆ. ಐಟ್ ಬರ್ತಾಳೆ. ಇವ್ರಪ್ಪನು ಐಟ್ ಇದ್ದಾನೆ. ಅಂಡಲಿ ಕೊಡೋ ಅನ್ನೋದು ನೋಡಿ. ಎಲ್ರು ಮಾತಾಡ್ತವ್ರೆ. ದರ್ಶಿ ವಿಡಿಯೋ ಎಂಡ್ ಮಾಡೋ ಟೈಮಿಗೆ ಬಂದ ಫ್ರೆಂಡ್ಸ್. ಡ್ರೆಸ್ ತಗೊಂತಾರೆ ಇಲ್ವಾ, ಡೈಲಿ ಫೋನಿಗೆ ಕವರ್ ಚೇಂಜ್ ಮಾಡಿಸ್ತಿರ್ತಾರೆ. ಒಬ್ರೊಬ್ರು ಹುಡುಗಿನ ಒಂದೊಂದ್ಸರಿ ಮೀಟ್ ಮಾಡಕ್ ಹೋದಾಗ ಒಂದೊಂದು ಪೌಚ್ ಹಾಕೊಂಡು ಹೋಗೋದು ಅಲ್ಲೇನಾ? 12 ಪೌಚ್ ಮಾಡಿದಾಗ್ಲೂ ಒಂದು ಹುಡುಗಿನ ಇನ್ನೊಂದು ಅದೇ ಬಾಯಿಗೆ ನಾ ಹಲೋ ಗೇಟ್ ಅಲ್ಲಿ ನೋಡಲ್ಲಿ. ದರ್ಶು ನೋಡಿ ಹೆಂಗೋ ನೋಡಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನನ್ನ ತಂಗಿ ನೆಕ್ಸ್ಟ್ ಹಿಂಸೆ ಕೊಡ್ತಾರೆ. ಖುಷಿ
ಅಮ್ಮ ಜರ್ಗೆ ದೊಡ್ಡಮ್ಮ ಜರ್ಗೆ ಏಯ್ ಸುಮ್ನೆ ರೀ ಏನಾಗಲ್ಲ ಏನಾಗಲ್ಲ ಸುಮ್ನೆ ಇರ್ರಿ ಅಮ್ಮ ಓಡಿಸ್ಬೋದ್ ಕಣಮ್ಮ ತಡಿಯುತ್ತೆ ವೇಟ್ ತಡಿಯುತ್ತೆ ಅಯ್ಯೋ ಗುದ್ದಿದ್ರು ಏನ್ ಮಾಡೋಣ ಮುರಿದಾಕ್ತೀವಿ ಕರೆಕ್ಟಾಗಿ ನಮ್ಮಪ್ಪ ಒಂದ್ ಸೈಕಲ್ ಲೇಡಿ ಬರ್ಡ್ ಸೈಕಲ್ ನನ್ನ ಸೆಕೆಂಡ್ ಹ್ಯಾಂಡ್ ನನ್ನ ಕನಸು ಆಗಿತ್ತು ಲೇಡಿ ಬರ್ಡ್ ಅಮ್ಮ ನನ್ನ ಕನಸಿನ ಲೇಡಿ ಬರ್ಡ್ ಸೈಕಲ್ ಆರೋಗಿ ಸೆಕೆಂಡ್ ಹ್ಯಾಂಡ್ ಲಾಗ್ ಬಂದಿತ್ತು ಅವಾಗ 2,000 ರೂಪಾಯಿಂದ 2 ಲಕ್ಷ ಇದ್ದಂಗೆ ಕಣಮ್ಮ ಬೇಡ 700 ರೂಪಾಯಿ ಕೊಟ್ಟು ಕೊಡ್ಸಿದ್ದು ಅಲ್ಲ 600 ರೂಪಾಯಿ 700 ರೂಪಾಯಿ ಕೊಟ್ಟು ಅದನ್ನ ಕೊಡ್ಸಿದ್ದು ಒಂದು ರೆಸ್ಟ್ ಹಿಡ್ದೋಗಿ ಅದು ಬೋನ್ ಅದ್ರೊಳಗೆ ಕೂರ್ಸ್ಕೊಂಡು ಬುಟ್ಟಿ ಒಳಗೆ ದಬಾಕೊಳ್ರಿ ಅಮ್ಮಮ್ಮ ಬೇಡಮ್ಮ ಅದು ಸ್ಕೂಟಿ ಅಲ್ಲ ಅದು ಆಕ್ಸೆಸ್ ಅಲ್ಲ ಅದು ಅವನು ಇಷ್ಟೋಗ್ಲಿ ನಮ್ಮ ಅಕ್ಕ ಸಾಕು ಅಕ್ಕ 1000 ರೂಪಾಯಿ ಸ್ಪಾಟಲ್ಲಿ ನೀವು ಹಿಂಗೆ ಬಂದ್ರೆ ಅದಕ್ಕೋಸ್ಕರ ಹತ್ತುತ್ತಾರೆ ನೋಡ್ರಿ ಇವಾಗ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ರು ನಿನ್ನೆ ಪಂಚರ್ ಮಾಡ್ತಾರ ಅವರು ಅದನ್ನೇ ಓಡಿಸಲ್ಲ ನಮ್ಮಮ್ಮ ಆ್ಯಕ್ಚುಲಿ ರಂಗೇನಹಳ್ಳಿಯವರೆಲ್ಲ ಬರಬೇಕಾಗಿತ್ತು ರಂಗೇನಹಳ್ಳಿಯವ್ರಿಗೆಲ್ಲ ಏನೋ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಈ ಸರಿ ಮಿಸ್ ಆಗಿದ್ರು ಇನ್ನು ಚಾಂದಿನಿ ಮನೆಯವ್ರು ಬಂದು ಚಾಂದಿನಿ ಬಂದಿದ್ರು ಚಾಂದಿನಿಯವರು ಅದು ಹೋಮ ಎಲ್ಲ ಮಾಡಿಸಿದ್ರು ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಅಂತ ಯಾರೂ ಬರಲಿಲ್ಲ ಇನ್ನು ಎಲ್ರಿಗೂ ಹಬ್ಬಕ್ಕೆ ಬಂದಮೇಲೆ ಎಲ್ಲರೂ ತಂಬಿಟ್ಟು ಮಿಸ್ ಮಾಡಲ್ಲ ಮಮ್ಮಿ ಮಾಡೋ ತಂಬಿಟ್ಟು ಅಂದರೆ ತುಂಬ ಇಷ್ಟ ಅಮ್ಮ ಎಲ್ಲನೂ ಮಾಡಿಟ್ಟಿದ್ರು ಪಾಕನೂ ರೆಡಿ ಮಾಡಿಟ್ಟಿದ್ರು ಕಟ್ಟಿ ಉಂಡೆ ಮಾಡಿ ಇಟ್ಬಿಡು ಮಗ ಅಂತಾಯಿದ್ರು ಇದನ್ನು ಮಾಡುವಾಗ ನಾನು ನಮ್ಮ ಆಂಟಿನ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತು ಯಾಕಂದರೆ ಯೂಶಲಿ ಆಂಟಿನೇ ಯಾವಾಗಲೂ ಉಂಡೆಗಳನ್ನ ಕಟ್ಟುತ್ತಾಯಿದ್ದು ತಂಬಿಟ್ಟು ಉಂಡೆಗಳನ್ನ ಈ ಸರಿ ನಾನೇ ಒಬ್ಬಳೇ ಕೂತ್ಕೊಂಡು ಉಂಡೆಗಳನ್ನೆಲ್ಲ ಕಟ್ಟಿಟ್ಟೆ ಎಲ್ರಿಗೂ ಕೊಟ್ಟು ಕಳ್ಸೋಕ್ಕೆ ಬೇಕಲ್ಲ ನಮ್ಮಮ್ಮ ಎಲ್ರಿಗೂ 4 ಉಂಡೆ 5 ಉಂಡೆ ಆ ಥರ ಎಲ್ರಿಗೂ ಕೊಟ್ಟು ಕಳಿಸ್ತಾರೆ ಅದಕ್ಕೆ ಒಬ್ಬಳೇ ಕುತ್ಕೊಂಡು ಸಾಕು ಒಂದೇ ಥರ ಬರುತ್ತೆ ಒಂದೇ ಸೈಜಲ್ಲಿ ಬರುತ್ತೆ ಒಬ್ಬರೇ ಕಟ್ಟಿದ್ರೆ ಒಬ್ರೊಬ್ರು ಕೈ ಅಳತೆಗೆ ಒಬ್ರೊಬ್ರು ಒಂಥರ ಅಳತೆ ಬರ್ತಾವಲ್ಲ ಅದು ಬಾಲ್ ಕಟ್ಟೋದು ತಂಬಿಟ್ಟು ಉಂಡೆಗಳನ್ನ ಅದಕ್ಕೆ ನಾನೇ ಕುತ್ಕೊಂಡು ಕಟ್ಟುತ್ತಾಯಿದ್ದೆ ಇನ್ನು ಅಡುಗೆಗಳನ್ನೆಲ್ಲ ನಾವು ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೋಗಿಲ್ಲ ದೊಡ್ಡಮ್ಮ ಅಕ್ಕ ಮಮ್ಮಿ ಎಲ್ಲರೂ ಸೇರ್ಕೊಂಡು ಅವರೇ ಅಡುಗೆ ಮಾಡಿದ್ರು ದೊಡ್ಡಮ್ಮ ಬಾಯ್ ದೊಡ್ಡಮ್ಮ ಬಾಯ್ ಭಜನೆ ಮಾಡ್ತಾಳೆ ಫ್ರೆಂಡ್ಸ್ ರಾಮನ ದೇವಸ್ಥಾನದಲ್ಲಿ ಏನ್ ಭಜನೆ ಹೆಸರು ಮಂಡಳಿ ನೋಡಿ ಹೆಸರು ಶ್ರೀರಾಮೇಶ್ವರ ಮನೆ ಪಕ್ಕದಲ್ಲೇ ಇದೆ ಅಮ್ಮ ಇಲ್ಲಿ ಖುಷಿ ಗುಡ್ ಮಾರ್ನಿಂಗ್ ತಗೋಬರ್ತೀನಿ ಅಂತ ಹೋಯ್ತಾರೆ ಬಾರೆ ನಾಳಿಕೆ ಬೆಂಗಳೂರು ಕೆಲಸ ಇದೆ ಕಾರಿದೆ ಅನ್ನೋ ಮಾತ್ರಕ್ಕೆ ಎಲ್ಲೆಲ್ಲಾರು ಓಡ್ಬರಕ್ಕಾಯ್ತದ ಓಕೆ ಫ್ರೆಂಡ್ಸ್ ನಮ್ಮಮ್ಮ ಅಳ್ತವ್ರು ಒಂದೇ ಕಣ್ಣಲ್ಲಿ ರೊಕ್ಕ ಹೋಗ್ತವ್ರೆ ಅಂತ ತಿಹಿ ಎಳಿಬೇಡ ಬಿಡು ತೀನ ಬಿಡು ತೀ ಬರಲ್ಲ ಬಿಡು ತೀ ಬತ್ತಾ ಕರಿ ಬಾನು ಹಂಗ ಓಡ್ ಬರಲ್ಲ ಅದು ಅಮ್ಮ ಎಲ್ಲೋದ್ರ
ಹೊರಡೋದ್ರ ಏನಪ್ಪ ನಡಿ ಅಲ್ಲೋದ್ಲ ಇಲ್ಲ ಒಳಗಡೆ ಸಿಹಿ ಸಿಹಿ ಸಿಹಿಮಾ ಸಿಹಿ ಏನವ ಏನಿಲ್ಲ ಸಿಹಿನಾ ಎಲ್ಲಿ ಸಿಹಿ ಇಲ್ಲಿ ಏನು ಸ್ಕೂಲಲ್ಲಿ ಮಾಡ್ಸಿರೋದ ಇದು ಟಿಕ್ ಟಾಕ್ ನೋಡ್ಕೊಳ್ತಿರೋದಾ ಇರಬ ರಿಷಿ ನೆಕ್ಸ್ಟ್ ನಿಂದು ಚಾರು ಸೇರಿಲ್ವಾ ನೀನ್ ಡ್ಯಾನ್ಸ್ಗೆ ನೆಕ್ಸ್ಟ್ ಜೋರಾಗಿ ಹೇಳ್ಬೇಕು ಓ ಸೂಪರ್ ಸೂಪರ್ ಕ್ಲಾಸ್ ಸ್ಟಾಪ್ಸ್ ಸೂಪರ್ ರೀಲ್ ನೋಡ್ಕೊಳ್ತಿರೋದು ಇಲ್ಲ ಒಂದು ಸ್ವಲ್ಪ ತಿಂದಷ್ಟ ಮೇಲೆ ಸ್ವಲ್ಪ ಅಮ್ಮ ಆ ಅಂಕಲ್ಗೆ ಇದು ಎಂತ ಪೆನ್ ಅಂತ ತಂದ್ಕೊಡಪ್ಪ ಇವಾಗ ಜನ ಜಾಸ್ತಿ ಆಯ್ತವ್ರೆ ಊಟ ಆಯ್ತು ನೀಟಾಗಿ ತಿನ್ನು ಬೋನ್ ರಿಷಿ ಆಯ್ತು ಎಲ್ಲ ಅಡಿಗೆ ಎಲ್ಲ ಇಲ್ಲೇ ಮಾಡ್ಬಿಟ್ಟಿದ್ವಿ ಟೇಬಲ್ ಇಲ್ಲೇ ಹಾಕಿದ್ರೆಲ್ಲ ಎಲ್ಲ ಊಟ ಮಾಡಿದ್ರು ನಮ್ ಸಿಹಿಗಂತೂ ಇವತ್ತು ಹಬ್ಬದ ಊಟ ಯಾರಿಗೆ ಹಬ್ಬದ ಊಟನ ಇಲ್ವೋ ಗೊತ್ತಿಲ್ಲ ಸಿಹಿಗಂತೂ ಹಬ್ಬದ ಊಟ ಇವತ್ತು ಅಲ್ಲಿ ಇದ್ರ ಹತ್ರ ಇದೆ ಶೆಲ್ಫ್ ಹತ್ರ ದೊಡ್ಡಮ್ಮರು ಹೊರಡ್ತಾ ಇದಾರೆ ಆಯ್ತಾ ಕಂಪ್ಲೀಟ್ ಆಯ್ತಾ ಊಟ ಹೆಂಗಿತ್ತು ನಾನ್ ಮಾಡಿದ್ದು ನಾನು ಚಂದಿ ಸೇರ್ಕೊಂಡು ಮಾಡಿದ್ದು ಫ್ರೆಂಡ್ ಅದು ಗ್ರೇವಿ ಮತ್ತೆ ಸಾಂಬಾರು ನಾನು ಮಾಡಿದ್ದು ಗೊಜ್ಜು ಮಟನ್ ಸಾಂಬಾರ್ ಚಿಕನ್ ಚಾಪ್ಸ್ ಅದು ಏನು ರೈಸ್ ಕಬಾಬ್ ಹಾಕ್ಲೇ ಇಲ್ಲ ಕಬಾಬ್ ಕಲ್ಸಿಟ್ಟಿದ್ರು ಇದೇ ಹೆವಿ ಆಗ್ಬಿಡುತ್ತಲ್ಲ ಅದಕ್ಕೆ ಬೇಕಿರೋ ನಾಳೆ ನೋಡ್ಕೊಂಡಿತ್ತು ಅಂತ ಅಲ್ವಾ ದೊಡ್ಡಮ್ಮ ಹೊರಟ್ರು ಸೋಮ ಮ್ಯೂಟ್ ಮಾಡಮ್ಮ ಇವಾಗ ಊಟ ಆಯ್ತು ನಮ್ಮಮ್ಮ ಒಂದು ಬ್ಯಾಲೆನ್ಸ್ ಇದೆ ಆಮೇಲೆ ಭುವನ್ ಫ್ರೆಂಡ್ಸು ಒಂದು 3 ಜನ ಒಬ್ರೆ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೋಮು ಖುಷಿ ಇಬ್ರು ವಾಕಿಂಗ್ ಅಂತ ಹೋದ್ರು ನಾನು ಹೋಗ್ಬೇಕಾಯ್ತು ಇಲ್ಲಿ ಅವಳೆಲ್ಲ ಸೌಂಡ್ ಕೇಳಿಸ್ತೈತೆ ಮತ್ತೆ ಹೇಳೋದು ಬರೀ ಅಳ್ತಾನೆ ಅವಳು ಬಂದೇ ಬಿಟ್ರೆ ಅಲ್ಲೇ ವಾಕಿಂಗ್ ಮುಗಿಸ್ಕೊಂಡು ರೀ ಹಿಂಗೆ ಆಯಿತು ಇವಾಗೆಲ್ಲ ಮಿಕ್ಕಿರೋದೆಲ್ಲ ಬೇಲಿಕೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಪಾಪ ಎತ್ಕೊಳ್ಳಿ ಇದಾಗಿತ್ತು ಇವತ್ತಿನ ನಮ್ಮನೆ ಹಬ್ಬದ ವ್ಲಾಗ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಏನಾದ್ರು ನಿಮ್ಗೆ ಒಂದು ಸ್ವಲ್ಪ ಇಷ್ಟ ತೆಗೆದಿಗೆ ನಮಗೆ ಗೊತ್ತಿಲ್ಲ ಹೆಂಗಿರುತ್ತೆ ಹಬ್ಬದ ದಿನ ಫುಲ್ಲು ಎಲ್ಲರೂ ಬಂದ್ಬಿಟ್ರೆ 2 ವರ್ಷ ಆದಮೇಲೆ ನಮ್ಮ ಅಕ್ಕಂಗೆ ಮೂಗಲ್ಲಿ ಸೋರ್ತೈತೆ ಫುಲ್ಲು ಏನು ಮೆಡಿಸನ್ ಹಾಕಿದ್ರು ಅಳ್ತಾನೆ ಅವಳೆ ಅದಕ್ಕೆ ಸೊ ಓಕೆ ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮೂಗಲ್ಲಿ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಬಾಯ್